ಇಂದಿನ ರೆಸಿಪಿ ಯುಗಾದಿ ಸ್ಪೆಷಲ್ ಬೇಳೆ ಹೋಳಿಗೆ ಅಥವಾ ಬೇಳೆ ಒಬ್ಬಟ್ಟು. ಈ ಹೋಳಿಗೆಯು ತುಂಬ ಸಾಫ್ಟಾಗಿ ರುಚಿಯಾಗಿಯೂ ಇರುತ್ತದೆ. ಸಾಫ್ಟಾದ ಹೋಳಿಗೆ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಕಣಕ ತಯಾರಿಸಲು ನಾನು ಇಲ್ಲಿ 1.5 ಕಪ್ನಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ 1 ಟೀ ಸ್ಪೂನ್ನಷ್ಟು ಅರಿಶಿಣ ಪುಡಿ, ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿಕೊಂಡು ಒಮ್ಮೆ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸಿಕೊಳ್ಳುತ್ತಾ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕಿಂತ ಮೃದುವಾಗಿ ಕಲಿಸಿಕೊಳ್ಳಬೇಕು. ನೀವು ಬೇಕಾದರೆ ಹಿಟ್ಟಿಗೆ ಚಿರೋಟಿ ರವೆಯನ್ನು ಸೇರಿಸಬಹುದು. ಈ ಮೈದಾ ಹಿಟ್ಟನ್ನು ಉಪಯೋಗಿಸಿ ಹೋಳಿಗೆ ಮಾಡುವುದರಿಂದ ಒಬ್ಬಟ್ಟು ಹರಿಯದೆ ತುಂಬ ಸುಲಭವಾಗಿ ಮತ್ತು ರುಚಿಯಾಗಿಯೂ ಬರುತ್ತದೆ. ಈ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳುತ್ತಾ ಕಲಿಸಿಕೊಳ್ಳಬೇಕು. ನಾವು ಕಣಕವನ್ನು ಚೆನ್ನಾಗಿ ನಾದುವುದರಿಂದ ಕಣಕ ತುಂಬ ಸಾಫ್ಟಾಗಿ ಬರುತ್ತದೆ. ಈಗ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಹಿಟ್ಟು ಎಣ್ಣೆಯನ್ನು ಹೀರಿಕೊಳ್ಳುವವರೆಗೂ ಚೆನ್ನಾಗಿ ನಾದಿಕೊಳ್ಳಿ. ನಂತರ ಇನ್ನೊಂದು ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಸೇರಿಸಿ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಿ. ಹಿಟ್ಟು ಕೈಗೆ ಅಂಟದೆ ಸಾಫ್ಟಾಗಿ ರೆಡಿಯಾಗಿದೆ. ನಾವು ಕಣಕವನ್ನು ನಾದುತ್ತಿರುವಾಗಲೇ ಕಣಕ ಸಾಫ್ಟ್ ಆಗಲು ಶುರುವಾಗುತ್ತದೆ. ಈ ಕಣಕಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಸವರಿ ಮಿನಿಮಮ್ ಅಂದರೂ 2 ರಿಂದ 3 ಗಂಟೆಗಳ ಕಾಲ ನೆನೆಯಲು ಬಿಡಿ. ಈ ಕಣಕ ಬಹಳ ಹೊತ್ತು ನೆನೆದಷ್ಟು ಒಬ್ಬಟ್ಟು ಮೃದುವಾಗಿ ಬರುತ್ತದೆ. ಈಗ ಇದನ್ನು ನೆನೆಯಲು ಬಿಡಿ. ನಂತರ ಹೂರಣಕ್ಕೆ ನಾನು ಇಲ್ಲಿ ಅರ್ಧ ಕೆಜಿಯಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದುಕೊಳ್ಳಿ. ಈಗ ತೊಳೆದಿಟ್ಟುಕೊಂಡಿರುವ ಕಡಲೆಬೇಳೆಗೆ ನೀರನ್ನು ಸೇರಿಸಿ 10 ನಿಮಿಷಗಳ ಕಾಲ ನೆನೆಯಲು ಬಿಡಿ. ಈಗ ನೆನೆದ ಕಡಲೆಬೇಳೆಯನ್ನು ಕುಕ್ಕರ್ನಲ್ಲಿ ಹಾಕಿಕೊಂಡು ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಿ. ಇದಕ್ಕೆ 1 ಟೀ ಸ್ಪೂನ್ನಷ್ಟು ಎಣ್ಣೆ ಮತ್ತು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿಣವನ್ನು ಹಾಕಿಕೊಳ್ಳಿ. ಹೀಗೆ ಮಾಡುವುದರಿಂದ ಬೇಳೆ ಬೇಗ ಮತ್ತು ಚೆನ್ನಾಗಿ ಬೇಯುತ್ತದೆ. ಕುಕ್ಕರನ್ನು 4 ವಿಸಿಲ್ ಬರುವವರೆಗೆ ಬೇಳೆಯನ್ನು ಬೇಯಿಸಿಕೊಳ್ಳಿ. ಬೇಳೆಯನ್ನು ಮುಟ್ಟಿ ನೋಡಿದರೆ ಅದು ತುಂಬ ಸ್ಮೂತ್ ಆಗಿರಬೇಕು. ನಿಮಗೆ ಬೇಳೆ ಬೆಂದಿಲ್ಲ ಎನಿಸಿದರೆ 1 ರಿಂದ 2 ವಿಸಿಲ್ ಕೂಗಿಸಿಕೊಳ್ಳಿ. ನಂತರ ಒಂದು ಸ್ಟ್ರೈನರ್ನಲ್ಲಿ ಬೇಳೆಯನ್ನು ಹಾಕಿ ಬೇಳೆಯ ನೀರನ್ನು ತೆಗೆದುಕೊಳ್ಳಿ. ಬೇಳೆಯಲ್ಲಿ ನೀರಿನ ಅಂಶ ಇರಬಾರದು. ಈಗ ತೆಗೆದಿಟ್ಟುಕೊಂಡಿರುವ ಕಡಲೆಬೇಳೆ ನೀರಿನಿಂದ ಒಬ್ಬಟ್ಟು ಸಾರು ಅಥವಾ ಹೋಳಿಗೆ ಸಾರನ್ನು ಮಾಡಬಹುದು. ಈ ಒಬ್ಬಟ್ಟು ಸಾರಿನ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ನಂತರ ಸ್ಟವ್ ಆನ್ ಮಾಡಿ ಒಂದು ಬಾಣಲೆಯಲ್ಲಿ ಬೇಯಿಸಿಕೊಂಡಿರುವ ಬೇಳೆಯನ್ನು ಹಾಕಿ ಇದಕ್ಕೆ ಅರ್ಧ ಕೆಜಿಯಷ್ಟು ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಹಾಕಿಕೊಂಡಿದ್ದೇನೆ. ಬೆಲ್ಲದಲ್ಲಿ ಕಸ ಕಡ್ಡಿ ಇದೆ ಎನಿಸಿದರೆ ಬೆಲ್ಲಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲ ಕರಗಿಸಿ ಅದನ್ನು ಶೋಧಿಸಿ ಹಾಕಿಕೊಳ್ಳಿ. ನಿಮಗೆ ಸಿಹಿ ಇನ್ನೂ ಬೇಕೆನಿಸಿದರೆ ಇನ್ನೂ ಸ್ವಲ್ಪ ಬೆಲ್ಲವನ್ನು ಸೇರಿಸಬಹುದು. ಈ ಅಳತೆಯಲ್ಲಿ ಮಾಡಿಕೊಂಡರೆ ಇದು ಪರ್ಫೆಕ್ಟ್ ಆದ ಟೇಸ್ಟನ್ನು ಹೊಂದಿರುತ್ತದೆ. ಬೆಲ್ಲವನ್ನು ಚೆನ್ನಾಗಿ ಕರಗಿಸಿಕೊಳ್ಳಿ. ಸ್ಟವ್ ಮೀಡಿಯಂ ಫ್ಲೇಮ್ನಲ್ಲಿರಲಿ. ಈ ಈಸಿಯಾದ ಒಬ್ಬಟ್ಟನ್ನು ಯಾರು ಬೇಕಾದರೂ ಮಾಡಿಕೊಳ್ಳಬಹುದು. ಹೊಸದಾಗಿ ಹೋಳಿಗೆ ಮಾಡುವವರಿಗೆ ಈ ವಿಧಾನ ತುಂಬ ಸುಲಭವಾಗಿದೆ. ಈಗ ಬೆಲ್ಲ ಚೆನ್ನಾಗಿ ಕರಗಿದೆ. ಇದನ್ನು 4 ರಿಂದ 5 ನಿಮಿಷಗಳವರೆಗೆ ಕುದಿಸಿಕೊಳ್ಳಿ. ಇದು ಕುದಿಯುತ್ತಾ ಗಟ್ಟಿಯಾಗಲು ಶುರುವಾಗುತ್ತದೆ. ಇದು ತುಂಬ ಗಟ್ಟಿಯಾಗಲು ನೀವು ಬಿಡಬೇಡಿ. ಆದಷ್ಟು ಮೀಡಿಯಂ ಹದದಲ್ಲಿರಲಿ.
ಇಲ್ಲವಾದರೆ ಹೂರಣ ತುಂಬ ಉದುರುದುರಾಗುತ್ತದೆ. ಈಗ ಇದಕ್ಕೆ 2 ರಿಂದ 3 ಏಲಕ್ಕಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ. ಕಡಲೆಬೇಳೆ ಆದಷ್ಟು ನೀರಿನ ಅಂಶವನ್ನು ಹೀರಿಕೊಂಡು ಗಟ್ಟಿಯಾಗುತ್ತದೆ. ಇದನ್ನು ನೆನಪಿನಲ್ಲಿಡಿ. ಈ ಮಿಶ್ರಣ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಚೆನ್ನಾಗಿ ರುಬ್ಬಿಕೊಳ್ಳಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸಬಾರದು. ಹೂರಣವನ್ನು ಆದಷ್ಟು ಸ್ಮೂತಾಗಿ ಪೇಸ್ಟ್ ಮಾಡಿಕೊಳ್ಳಿ. ಹೂರಣವನ್ನು ಈ ರೀತಿ ಉಂಡೆಯಾಗಿ ಮಾಡಿಟ್ಟುಕೊಳ್ಳಿ. ನಂತರ ನೆನೆಸಿಟ್ಟುಕೊಂಡಿರುವ ಹಿಟ್ಟನ್ನು ಒಮ್ಮೆ ನಾದಿ ಅದನ್ನು ಈ ರೀತಿಯಾಗಿ ಉಂಡೆ ಮಾಡಿಟ್ಟುಕೊಳ್ಳಬೇಕು. ನಂತರ ನಾನು ಇಲ್ಲಿ ಎಣ್ಣೆಯ ಪ್ಲಾಸ್ಟಿಕ್ಕನ್ನು ಉಪಯೋಗಿಸುತ್ತಿದ್ದೇನೆ. ನೀವು ಬೇಕಾದರೆ ಬಾಳೆ ಎಲೆ ಅಥವಾ ಬಟರ್ ಪೇಪರನ್ನು ಬಳಸಬಹುದು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ಕಣಕವನ್ನು ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಇದರಲ್ಲಿ ಹೂರಣದ ಉಂಡೆಯನ್ನು ತುಂಬಬೇಕು. ಇದನ್ನು ಚೆನ್ನಾಗಿ ಕವರ್ ಮಾಡಿಕೊಳ್ಳಿ. ಹೆಚ್ಚಿಗೆ ಉಳಿದ ಕಣಕವನ್ನು ತೆಗೆದುಬಿಡಿ. ನಂತರ ಇದನ್ನು ಈ ರೀತಿಯಾಗಿ ಕವರ್ ಮಾಡಿಕೊಳ್ಳಿ. ಈಗ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ನಿಧಾನವಾಗಿ ಒಬ್ಬಟ್ಟನ್ನು ಒತ್ತಿಕೊಳ್ಳಿ. ಕಣಕ ಮತ್ತು ಹೂರಣ ಸ್ಮೂತ್ ಇರುವುದರಿಂದ ಇದು ಸುಲಭವಾಗಿ ಬರುತ್ತದೆ. ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಹೋಳಿಗೆಯನ್ನು ಮಾಡಿಕೊಳ್ಳಿ. ಈಗ ಕವರನ್ನು ಉಲ್ಟಾ ಮಾಡಿ ಹೋಳಿಗೆಯನ್ನು ಈಸಿಯಾಗಿ ಅಂಟದಂತೆ ತೆಗೆಯಬಹುದು. ಈಗ ಇದೇ ರೀತಿಯಾಗಿ ಇನ್ನೊಂದು ಹೋಳಿಗೆಯನ್ನು ಮಾಡಿಕೊಳ್ಳುತ್ತೇನೆ. ಇದೇ ರೀತಿಯಾಗಿ ನಿಧಾನವಾಗಿ ಉಂಡೆ ಮಾಡಿ ಒಬ್ಬಟ್ಟನ್ನು ರೆಡಿ ಮಾಡಿ. ನೀವು ಲಟ್ಟಿಸಿಯೂ ಹೋಳಿಗೆಯನ್ನು ಇನ್ನೊಂದು ವಿಧಾನದಲ್ಲಿ ಮಾಡಬಹುದು. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ನಂತರ ಸ್ಟವ್ ಆನ್ ಮಾಡಿ ತವಾ ಬಿಸಿ ಮಾಡಿಕೊಳ್ಳಿ. ತವಾ ಬಿಸಿಯಾದ ನಂತರ ಮಾಡಿಟ್ಟುಕೊಂಡಿರುವ ಹೋಳಿಗೆಯನ್ನು ಹಾಕಬೇಕು. ಇದಕ್ಕೆ 1 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಈ ಒಬ್ಬಟ್ಟನ್ನು ಹೊಂಬಣ್ಣ ಬರುವವರೆಗೂ ಬೇಯಿಸಿಕೊಳ್ಳಿ. ಈಗ ಇನ್ನೊಂದು ಬದಿಯನ್ನು ಬೇಯಿಸಿಕೊಳ್ಳಿ. ಈ ಹೋಳಿಗೆಯನ್ನು 2 ಬಾರಿ ಮಾತ್ರ ತಿರುವಿ ಹಾಕಬೇಕು. ಇದಕ್ಕಿಂತ ಹೆಚ್ಚಿಗೆ ಬೇಡ. ಈಗ 2 ಬದಿ ಚೆನ್ನಾಗಿ ಬೆಂದಿದೆ. ಈ ರುಚಿಕರವಾದ ಒಬ್ಬಟ್ಟನ್ನು ತುಂಬ ಸುಲಭವಾಗಿ ಮಾಡಬಹುದು. ಇದಕ್ಕೆ ಏಲಕ್ಕಿ ಹಾಕಿರುವುದರಿಂದ ಇದರ ರುಚಿ ಇನ್ನೂ ಚೆನ್ನಾಗಿರುತ್ತದೆ. ಈಗ ಬಿಸಿ ಬಿಸಿಯಾದ ಒಬ್ಬಟ್ಟು ಸವಿಯಲು ಸಿದ್ಧ. ಈ ಒಬ್ಬಟ್ಟನ್ನು ತುಪ್ಪ ಮತ್ತು ಹಾಲಿನೊಂದಿಗೆ ಸವಿಯಲು ತುಂಬ ರುಚಿಯಾಗಿರುತ್ತದೆ. ಈ ವಿಧಾನದಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಸಾಂಪ್ರದಾಯಿಕವಾದ ಕಡಲೆಬೇಳೆ ಒಬ್ಬಟ್ಟು ಅಥವಾ ಬೇಳೆ ಹೋಳಿಗೆ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.